ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನರೇಂದ್ರ ಮೋದಿಯವರು 74 ವರ್ಷಗಳು, ಸೆಪ್ಟೆಂಬರ್ 17ನೇ ತಾರೀಕು ಅವ್ರ ಬರ್ತ್ಡೇ. ಹಾಗಾಗಿ ಅವರೇನು ಮಾಡಿದ್ದಾರೆ, ಅನೇಕ ಮೂರನೇ ಸರಿ ಎಲೆಕ್ಷನ್ ಗೆದ್ದ ಮೇಲೆ 100 ಡೇಸ್ ಅವರು ಇದಕ್ಕೆ ಡೇಟ್ ಆಫ್ ಬರ್ತ್ ಕೋಇನ್ಸಿಡೆನ್ಸ್ ಆಗ್ತಿರ್ತಾರೆ. 15 ಲಕ್ಷ ಕೋಟಿ ರೂಪಾಯಿಗಳದ್ದು ಇನ್ಫ್ರಾ ಪ್ರಾಜೆಕ್ಟ್ಗಳಿಗೆ ಅವರು ಇದು ಮಾಡಿದ್ದಾರೆ. ಏನು ಅಂತಂದರೆ ಚಾಲನೆ ಕೊಟ್ಟಿದ್ದಾರೆ. ಭುವನೇಶ್ವರ್ ಇರ್ಬೋದು, 8 ಸ್ಟೇಟ್ಗಳು ಹೆದ್ದಾರಿಗಳು ಲಿಂಕ್ ಮಾಡ್ತವಂತೆ, ಮತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ಗಳು, ಮತ್ತು ಅನೇಕ ಡಿಫೆನ್ಸ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಮತ್ತು ವಿಮಾನ ನಿಲ್ದಾಣಗಳನ್ನ ಉದ್ಘಾಟನೆ 15 ಲಕ್ಷ ಕೋಟಿ ಪ್ರಾಜೆಕ್ಟ್ಗಳದ್ದು ಉದ್ಘಾಟನೆ ಮಾಡಿದ್ದಾರೆ. ಇದೇನು ಅಂತಂದರೆ ನರೇಂದ್ರ ಮೋದಿಯವರು, ನಮ್ಮ ನೆಚ್ಚಿನ ಪ್ರಧಾನಿ. ನೋಡಿ, ವಿವೇಕಾನಂದರು ಇದ್ರಂತೆ ಅಂತ ಕೇಳ್ತೀವಿ. ವಿವೇಕಾನಂದ ಆದ ನಂತರ ಬಂದಿರತಕ್ಕಂಥ ಹೆಮ್ಮೆಯ ಪುತ್ರ ಮತ್ತು ಅತಿ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಪ್ರಧಾನಿ, ಅತಿ ಚಾಣಾಕ್ಷ, ವಿಶ್ವಗುರು ಲಾಯಕಿರತಕ್ಕಂಥ ಪ್ರಧಾನಮಂತ್ರಿ ಅಂತಂದರೆ ನರೇಂದ್ರ ದಾಮೋದರ್ ದಾಸ್ ಮೋದಿ. ಇವರ ಬರ್ತ್ಡೇ ಬಂದ್ಬಿಟ್ಟು ಸೆಪ್ಟೆಂಬರ್ 17ನೇ ತಾರೀಕು. ಸೊ ಮೊನ್ನೆ ತಾನೇ ಬರ್ತ್ಡೇ ಆಗಿದೆ. ಹಾಗಾಗಿ ಏನಾಗಿದೆ, ಇದು ಅತಿ ವಿಶೇಷ ಸಂದರ್ಭ. ಇಂಥ ವಿಶೇಷ ಸಂದರ್ಭದಲ್ಲಿ ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ದೊಡ್ಡದು ಅಂತ ಒಪ್ಕೊಂಡಿರುವ ಏನಾಗಿದೆ, ಎಲೆಕ್ಟೋರಲ್ ರಿಫಾರ್ಮ್, ಚುನಾವಣಾ ಸುಧಾರಣೆಗಳು ಅಂತ ಬರುತ್ತೆ. ಸುಧಾರಣೆಗಳು ಅಂತ ಬಂದರೆ ಅತ್ಯಂತ ದೊಡ್ಡ ಸುಧಾರಣೆ ಮಾಡಿದ್ದಾರೆ. ಏನು ಅಂದರೆ, ಲೋಕಸಭಾ ಎಲೆಕ್ಷನ್ ಜೊತೆಗೇ ಎಲ್ಲ 32 ದೇಶಗಳಿವೆ, 32 ರಾಜ್ಯಗಳಿವೆ, ಕೇಂದ್ರಾಡಳಿತ ಪ್ರದೇಶಗಳನ್ನ ಸೇರಿಸ್ಕೊಂಡು 32 ರಾಜ್ಯಗಳ ಚುನಾವಣೆಯನ್ನು ಲೋಕಸಭಾ ಚುನಾವಣೆಗಳ ಜೊತೆಗೆ ಸಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಲೋಕಸಭಾ ಚುನಾವಣೆ ಜೊತೆಗೆ ಎಲೆಕ್ಷನ್ ಇತ್ತು. ಅಂದರೆ ಪ್ರತಿ ವರ್ಷ, ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ ಇಂಡಿಯಾ ದೇಶದಲ್ಲಿ. ಎಲ್ಲ ಸಿಂಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗಿದೆ, ಇದು ಭಾಳ ಒಳ್ಳೆಯದು. ಒಂದು, ಮಾನವ ಸಂಪನ್ಮೂಲ ಕ್ರೋಢೀಕರಣದಿಂದ, ಮತ್ತು ಆರ್ಥಿಕ ಹೊರೆ ಕಡಿಮೆ ಮಾಡೋದ್ರಿಂದ, ಮತ್ತು ಟೈಮ್ ಅನ್ನೋದು ನೋಡಿ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಟೈಮ್ ಈಸ್ ವೆರಿ ಪ್ರೀಷಿಯಸ್. ಡೈಮಂಡ್ ಎಲ್ಲ ಪ್ರೀಷಿಯಸ್, ದುಡ್ಡೆಲ್ಲ ಪ್ರೀಷಿಯಸ್, ಟೈಮ್ ಈಸ್ ಪ್ರೀಷಿಯಸ್. ಕಳೆದು ಹೋದ ಟೈಮ್ ಮತ್ತೆ ಸಿಗೋದಿಲ್ಲ. ಆ ದೃಷ್ಟಿಯಿಂದ ಒಂದು ಎಲೆಕ್ಷನ್, ಒಂದು ದೇಶ, ಒಂದು ಎಲೆಕ್ಷನ್ ಅಂದ್ಬಿಟ್ಟು ಅವರೇನು ಮಾಡಿದ್ದಾರೆ, ಮೊನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಇದನ್ನೇನಾಗುತ್ತೆ, ಈ ಚುನಾವಣಾ ಪದ್ಧತಿನ ಸುಧಾರಣೆ ಮಾಡಬೇಕು ಅಂತಂದ್ಬಿಟ್ಟು ಭಾಳ ವರ್ಷಗಳಿಂದ ಚಿಂತನೆ ನಡೀತಾ ಇತ್ತು. ಅದನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಮೊನ್ನೆ ತಾನೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕ್ಯಾಬಿನೆಟ್ ಅಪ್ರೂವಲ್ ಆದ ತಕ್ಷಣ ಚುನಾವಣೆ ಸುಧಾರಣೆ ಬಂದ್ಬಿಡ್ತಾ, ನಮಗೆ 5 ವರ್ಷಕ್ಕೊಂದು ಎಲೆಕ್ಷನ್ ನಡೆಯುತ್ತಾ. ಹಾಗಾದರೆ ಮಧ್ಯ ರಾಜ್ಯಗಳೇನಾದರೂ ವಜಾಗೊಂಡ್ರೆ, ಅಥವಾ ರಾಜ್ಯಗಳನ್ನ ಶಾಸಕರುಗಳು ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತಂದರೆ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಇದೆಲ್ಲ ಲೂಸ್ ಎಂಡ್ಸ್ಗಳು, ಇವನ್ನೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ, ಸಾರ್ವಜನಿಕವಾಗಿ ಬಿಟ್ಟಿಲ್ಲ. ಇದು ಬಿಡಬೇಕು ಅಂತಂದರೆ ಕೆಲವು ಫೈನರ್ ಪಾಯಿಂಟ್ಸ್ಗಳನ್ನ ಮಾಡಬೇಕಾಗತ್ತೆ. ಫೈನರ್ ಪಾಯಿಂಟ್ಸ್ಗಳು ಮಾಡಬೇಕು ಅಂತಂದರೆ ಇದು ಕಾನೂನುಬದ್ಧ ಆಗಬೇಕು, ಸಂವಿಧಾನಬದ್ಧವಾಗಿ. ಇದು ಏನು ಅಂದರೆ ಬೇಸಿಕ್ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಪದ್ಧತಿನ ಚೇಂಜ್ ಮಾಡ್ತಾ ಇರೋದು. ಹಾಗಾಗಿ ಏನಾಗಿದೆ, ಇದನ್ನು ಚೇಂಜ್ ಮಾಡಬೇಕು ಅಂತಂದರೆ ನೋಡಿ, ಈಗ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಬಿಟ್ಟಿದೆ. ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿರೋದ್ರಿಂದ ಇವರೇನು ಮಾಡಿದ್ದಾರೆ, ಕರಡು ಮಸೂದೆ ಅಂತೀವಿ, ಡ್ರಾಫ್ಟ್ ಮಸೂದೆ ಅಂತೀವಿ, ಡ್ರಾಫ್ಟ್ ಲಾ ಅಂತೀವಿ. ಅದನ್ನೇನು ಮಾಡ್ತಾರೆ, ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಬೇಕು. ಪಾರ್ಲಿಮೆಂಟಲ್ಲಿ BJP ಮತ್ತು NDAಗೆ ಬಹುಮತ ಇರೋದ್ರಿಂದ, ಲೋಕಸಭೆಯಲ್ಲೂ ಬಹುಮತ ಇದೆ, ರಾಜ್ಯಸಭೆಯಲ್ಲೂ ಬಹುಮತ ಇರೋದ್ರಿಂದ ಈಸಿಯಾಗಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಹರ್ಡ್ಲ್ ಏನು ಅಂತಂದರೆ, ಇದು ನಮ್ಮ ದೇಶದಲ್ಲಿ 32 ರಾಜ್ಯಗಳಿದೆ ಅಂತಂದರೂ 16 ರಾಜ್ಯಗಳಲ್ಲಿ ಇದು ಒಪ್ಪಿಗೆ ಆಗಬೇಕು ವಿಧಾನಸಭೆಯಲ್ಲಿ. ಅಂಥದಕ್ಕೂ ಸಹ ಈಸಿಯಾಗಿ ಮಾಡ್ಬೋದು. ಯಾಕೆಂದರೆ 20ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ BJP ಸರ್ಕಾರ ಆಡ್ತದೆ. ಸೊ ಇಟ್ಸ್ ಓನ್ಲಿ ಫಾರ್ಮ್ಯಾಲಿಟೀಸು. ಏನು ಅಂದರೆ, ಒಂದು ದೇಶ ಒಂದು ಚುನಾವಣೆ. ಇದು ನೋಡಿ, ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆದು ಸ್ವಾತಂತ್ರ್ಯ ಬಂದಾಗ ನಮಗೇನು ಅನುಕೂಲ ಆಯಿತು, ಅದಕ್ಕಿಂತ ಜಾಸ್ತಿ ಅನುಕೂಲ ಆಗುತ್ತೆ. ಈ ಭ್ರಷ್ಟ ರಾಜಕಾರಣಿಗಳು ಹಗಲೆಲ್ಲ ನಮ್ಮ ಮೂಗು ತುಪ್ಪ ಹಚ್ತಾಯಿದ್ರು. ಈ ಎಲೆಕ್ಷನ್ ಬಂತು, ಇದರ ಎಲೆಕ್ಷನ್ ಬಂತು, ಕರ್ನಾಟಕ ಸೋನಿಯಾ ಗಾಂಧಿಯವರಿಗೆ ಕಾಂಗ್ರೆಸ್ ಹೇಗೆ ATM ಅಂತೆ, ಈ ಥರ ಹೇಳ್ತಕ್ಕಂಥ ಮಾತುಗಳು ಬಂದಾಗುತ್ತೆ. 5 ವರ್ಷ ಅಭಿವೃದ್ಧಿ 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 ಅಂತಲೇ ಮಾತಾಡಬೇಕು. ಸೊ ದೇಶ ಪ್ರೇಮ ಬೆಳೆಯುತ್ತೆ. 3 ನೋಡಿ, ಒಂದು ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಇನ್ನೊಂದು ಡರ್ಟಿ ಪಾಲಿಟಿಕ್ಸ್ ಎಂಡ್ ಆಗುತ್ತೆ, 3ನೇದು ಪೇಟ್ರಿಯಾಟಿಸಮ್ ಬೆಳೆಯುತ್ತೆ. ಈ ದೃಷ್ಟಿಯಿಂದ ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಮತ್ತು ನಮಸ್ತೆ ಹಿಂದೂಸ್ತಾನ್ ಮೈಸೂರು 2 ಎಪಿಸೋಡಿಂದನೂ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಇನ್ನು ವಿಪಕ್ಷದಲ್ಲಿ ಕೂತಿರೋರು ಕೆಲವು ತಗಾದೆ ತೆಗೆದಿದ್ದಾರೆ. ಏನು ಅಂತಂದರೆ,
ಅವ್ರಿಗೆ ರಾಜಕೀಯ ಮಾಡೋದಕ್ಕೆ ಏನಾಗುತ್ತೆ, 5 ವರ್ಷಕ್ಕೊಂದ್ಸಲ ರಾಜಕೀಯ ಮಾಡ್ಬೋದು, ಮಧ್ಯೆ ರಾಜಕೀಯ ಮಾಡೋದಕ್ಕೆ ಅವಕಾಶನೇ ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಇವರು, ಪ್ರತಿ ವರ್ಷ ಒಂದಲ್ಲ ಒಂದು ಕಡೆ ಎಲೆಕ್ಷನ್ ನಿಂತಿರಬೇಕು ಅಂತ ಅಡ್ಗಾರ ಆಗ್ತಾರೆ. ಡರ್ಟಿ ಪಾಲಿಟಿಕ್ಸ್ ಅನ್ನೋದು ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದೆ. ಇವ್ರನ್ನ ಗಮನದಲ್ಲಿ ಇಟ್ಕೊಂಡೆ ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಆದ್ದರಿಂದ ಇಂಡಿಯಾ ದೇಶಕ್ಕೆ ಸದ್ಯಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ, ಅಲ್ಲಿ ಇನ್ನೂ ನಾಗರಿಕ ಸಮಾಜ ಸೃಷ್ಟಿಯಾಗಬೇಕಾಗಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ಅಂತ ಹೇಳ್ತಾರೆ. ಕರ್ನಾಟಕದ ಉದಾಹರಣೆ ತಗೊಂಡ್ರೆ ನೋಡಿ, ಎಲೆಕ್ಷನ್ ಟೈಮಲ್ಲಿ ಏನಾಗುತ್ತೆ, ಬಸವಣ್ಣನವ್ರು ಹೇಳಿದ್ದಾರೆ ಅಂತ ಹೇಳ್ತಾರೆ, ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಎಲೆಕ್ಷನ್ ಆದ ತಕ್ಷಣ ಟಿಪ್ಪು ಜಯಂತಿ ಮಾಡ್ತೀನಿ ಅಂತಾರೆ, ಮುಂದಿನ ಜನ್ಮಾನದಿದ್ದರೆ ನಾನು ಮುಸ್ಲಿಮಾಗಿ ಹುಟ್ಟಬೇಕು ಅಂತಾರೆ. ಇದೆಲ್ಲ ಏನು ಅಂದರೆ ಬನಾನಾ ರಿಪಬ್ಲಿಕ್ ಮಾಡ್ತಿರೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಆಗುತ್ತೆ. ಸೊ ಈ ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ಕಲ್ಚರ್ಗೆ, ಆಡಳಿತ ಮಾಡ್ತಕ್ಕಂಥ ಕಲ್ಚರ್ಗೆ ಕೊನೆ ಹಾಡಬೇಕು ಅಂತಂದರೆ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನು ಬೆಂಬಲಿಸಲೇಬೇಕು. ನಾವ್ಯಾರು ದೇಶಭಕ್ತರಿದ್ದೀವಿ, ನಾವ್ಯಾರು ಟ್ಯಾಕ್ಸ್ ಕಟ್ತೀವಿ, ನಾವ್ಯಾರು ನಾಗರಿಕ ಸಮಾಜದಲ್ಲಿದ್ದೀವಿ, ನಾವೆಲ್ಲರೂ ಸಹ ಬೆಂಬಲಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಮತ್ತು ಇದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರಿಗೆ ಬಹುಮತನೂ ಇದೆ, ಲೋಕಸಭೆಯಲ್ಲಿ ಬಹುಮತ ಇದೆ, ರಾಜ್ಯಸಭೆಯಲ್ಲೂ ಬಹುಮತ ಇದೆ. ಸೋಂಜೆ ಫಾರ್ಮ್ಯಾಲಿಟೀಸ್ ಅಷ್ಟೇ. ಇನ್ನು ರಾಜ್ಯ ಸರ್ಕಾರಗಳಲ್ಲಿ 16ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಇದು ಪಾಸ್ ಆಗಬೇಕಾಗಿದೆ ವಿಧಾನಸಭೆಯಲ್ಲಿ, ಅದು ಆಗುತ್ತೆ. ಇದು ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ಈಗ ಹೇಳ್ಕೊಂಡು ಇಂಥ ಒಳ್ಳೆಯ ಸುಧಾರಣೆ ತಂದಿರತಕ್ಕಂಥ ಅಂಬೇಡ್ಕರ್ಗಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು, ಅಂಬೇಡ್ಕರ್ಗಿಂತ ದೊಡ್ಡ ಲೀಡರ್ ಅಂತ ಹೇಳ್ಬೋದು ನರೇಂದ್ರ ದಾಮೋದರ್ ದಾಸ್ ಮೋದಿಯವರು. ನೋಡಿ, ಅಹಿಂದ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಅಹಿಂದ ಅಂದರೆ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ನರೇಂದ್ರ ಮೋದಿಯವರು ಹೇಗೆ ನಾವು ಮುಂದುವರೆದ ಜನಾಂಗ ಅಂತ ಹೇಳೋಕ್ಕೆ ಸಾಧ್ಯ? ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ನರೇಂದ್ರ ಮೋದಿಯವರು ನೋಡಿ, ಅಹಿಂದ ವರ್ಗದವರು, ಅವರು ಪ್ರಧಾನಮಂತ್ರಿಯಾಗಿದ್ದಾರೆ. ಅವರು ದೇಶವನ್ನು ಅತ್ಯುತ್ತಮವಾಗಿ ಮುನ್ನಡೆಸ್ತಾ ಇದ್ದಾರೆ, ವಿಶ್ವಗುರು ಹೊರಟಿದ್ದಾರೆ. ಮತ್ತು ನಮ್ಮ ದೇಶ 5 ದೊಡ್ಡ ಎಕನಾಮಿಗಳಲ್ಲಿ ಒಂದಾಗಿದೆ. ಇವಾಗ ಆಲ್ರೆಡಿ ಒಂದಾಗ್ಬಿಟ್ಟಿದೆ. ಅಂದರೆ 1 ಅಮಂಗ್ 5 ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಎಕಾನಮೀಸ್ ಆಗಿದೆ. ಈಗ ನರೇಂದ್ರ ಮೋದಿ ಹೇಳ್ತಿರೋದು 2047 ಅಷ್ಟೊತ್ತಿಗೆ ಅಮೃತ ಪೀಡಿ ಕಂಪ್ಲೀಟ್ ಆಗುತ್ತೆ. ಇಂಥ ಟೈಮಲ್ಲಿ 3ರಲ್ಲಿ 1 ಅಂದರೆ 1, 2, 3ನೇ ಸ್ಥಾನ ಅಮೇರಿಕನೂ ಬೀಟ್ ಮಾಡಿ ಮೊದಲನೇ ಸ್ಥಾನ ಕಳ್ಕೊಬೋದು. ಅಂಥ ಸ್ಥಾನಕ್ಕೆ ನಾವು ಪೈಪೋಟಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾದ ಪೂರಕ ಹೆಜ್ಜೆಗಳನ್ನ ತೆಗಿತಾ ಇದ್ದಾರೆ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ. ಇವೆಲ್ಲ ಆಗ್ತಾಯಿದೆ. 67 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರ ಮಾಡಿದ್ರು. ಹುಚ್ಚುಮುಂಡೆ ದರ್ಬಾರಲ್ಲಿ ಮುಂಡವನೇ ಜಾಣ ಅಂತ ಅಂದ್ಬಿಟ್ಟು ರಾಜ್ಯಭಾರ ಮಾಡಿದ್ರು. ಏನೋ ಅಧಿಕಾರ ಬಂತು, ಮುಸಲ್ಮಾನರಾಗಿದ್ದುಕೊಂಡು ಇವರೇನು ಮಾಡಿದ್ರು, ನಾನು ಕಾಶ್ಮೀರಿ ಪಂಡಿತ ಅಂತ ಹೇಳ್ಕೊಂಡು ಹಿಂದೂಗಳಿಗೆಲ್ಲ ಟೋಪಿ ಹಾಕಿ 17 ವರ್ಷ ರಾಜ್ಯಭಾರ ಮಾಡಿಬಿಟ್ರು. ಅದಾದ ನಂತರ ಇಂದಿರಾ ಗಾಂಧಿ ಅವ್ರಿಗೆ ಅಧಿಕಾರ ಬರೋಂಗೆ ನೋಡ್ಕೊಂಡು ಆಕೆ ಪ್ರಧಾನಮಂತ್ರಿ ಆದರು. ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾಗಿ ನೋಡ್ಕೊಂಡ್ರು. ರಾಜೀವ್ ಗಾಂಧಿ ಆದ ನಂತರ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರಿದ್ದಾರೆ, ಇಟಲಿ ದೇಶದಿಂದ ಬಂದವರಂತೆ. ಇವರು ಸಹ 4th ರಿಚೆಸ್ಟ್ ಪರ್ಸನ್. ಏನೂ ಕೆಲಸ ಮಾಡದೆ ಇರ್ತಕ್ಕಂಥ ಒಂದು ಹೆಣ್ಣುಮಗಳು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ 4th ರಿಚೆಸ್ಟ್ ವುಮೆನ್ ಆಗಿದ್ದಾರೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬುದ್ಧಿಜೀವಿಗಳು, ಲದ್ದಿಜೀವಿಗಳು ಏನು ಹೇಳ್ತಾರೆ ಅವರು, ಅದಾನಿಯವರು ಅಂಬಾನಿಯವರು ಹೇಳ್ದಂಗೆ ಕೇಳ್ತಾರೆ ನರೇಂದ್ರ ಮೋದಿಯವರು. ಎಲ್ಲಿಗೆ ಕೊನೆ ಹಾಡೋದು ಸ್ವಾಮಿ? ನಿಮಗೆ ದೇವ್ರ ಬುದ್ಧಿ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವ್ರನ್ನ ಕೇಳಿ ನೀವು, ಹೇಗಮ್ಮ ನೀನೇನು ಕೆಲಸ ಮಾಡಿದೆ, ಇಷ್ಟು ದೊಡ್ಡ ಹಣ ಸಂಪಾದಿಸ್ತಾ ಇದೆಯಾ? ಕರ್ನಾಟಕ ATM ಅಂತ ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಗಳಲ್ಲಿ, ಪ್ರೆಸ್ ಮೀಡಿಯಾದಲ್ಲೂ ಸಹ ಬಹಳ ಮಾತುಗಳು ಕೇಳುತ್ತೆ. ಇದೆಲ್ಲ ಕೇಳಿದಾಗ ಇವರ ಬಾಡಿ ಲ್ಯಾಂಗ್ವೇಜು, ಇವರು ಸೋನಿಯಾ ಗಾಂಧಿದಾಗಲಿ ಅಥವಾ ರಾಹುಲ್ ಗಾಂಧಿದಾಗಲಿ ಅಥವಾ ಪ್ರಿಯಾಂಕಾ ಗಾಂಧಿದಾಗಲಿ ಅಥವಾ ಅವ್ರ ವಂಶ ಪಾರಂಪರ್ಯವಾಗಿ ಮುಂದುವರಿತಕ್ಕಂಥ ಜನಾಂಗದವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಇದು ಸತ್ಯ. ಏನು ಅಂದರೆ ಕರ್ನಾಟಕ ATM ಆಗಿದೆ. ಯಾವುದೇ ಸರ್ಕಾರ ಇದ್ದರೂ, ಕಾಂಗ್ರೆಸ್ ಸರ್ಕಾರ ಇದ್ದರೂ, ಇವರು ಕಪ್ಪ ಕಾಣಿಕೆಗಳನ್ನ ಚಕ್ರವರ್ತಿ ರಾಜರಿಗೆ ಅಂದರೆ ರಿಮೋಟ್ ಕಂಟ್ರೋಲ್ ಕೊಡಲೇಬೇಕು, ಹೈಕಮಾಂಡಿಗೆ ಕೊಡಲೇಬೇಕು. ಹಾಗಿದ್ದರೆ ಮಾತ್ರ ಇವರು ಸ್ಥಾನಬದ್ಧ. ಇದನ್ನು ಚೆನ್ನಾಗಿ ತಿಳ್ಕೊಂಡಿರೋರು DK ಶಿವಕುಮಾರ್ ಅವರು ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಇದಾದ ನಂತರ ಸಿದ್ದರಾಮಯ್ಯನವ್ರ ಮಕ್ಕಳಿದೆ ತಿಳ್ಕೊಂಡಿದ್ದಾರೆ. ಇವರೇನು ಅಂತಂದರೆ ಅವ್ರ ಕುರ್ಚಿನೇ ಅಲ್ಲಾಡ್ತಾ ಇದೆ. ಈಗ ಅವರು ನರೇಂದ್ರ ಮೋದಿ ಬಗ್ಗೆ ಭವಿಷ್ಯ ಹೇಳಿದ್ದಾರೆ. ಇದು ನೋಡಿ, ಏನು ಅಂತಂದರೆ ವಿಷಯ ಡೈವರ್ಟ್ ಮಾಡಿಬಿಟ್ರೆ ಪ್ರವಾಹ ಈ ಕಡೆ ಹಾಕೊಂಡು ಹೋಗ್ಬಿಡುತ್ತೆ. ಅವ್ರ ಕುರ್ಚಿ ಶಾಶ್ವತ ಅಂತ ಅವ್ರು ತಿಳ್ಕೊಂಡು ಏನು ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಈ 5 ವರ್ಷ ಕಂಪ್ಲೀಟಾಗಿ ಆಡಳಿತ ನಡೆಸೋದಿಲ್ಲ ಅಂತ ನರೇಂದ್ರ ಮೋದಿಯವರೇ ಡಿಕ್ಲೇರ್ ಮಾಡಿದ್ದಾರೆ ಸ್ವಾಮಿ. 75 ವರ್ಷಕ್ಕೆ ರಾಜಕೀಯ ಸನ್ಯಾಸ ತಗೋಬೇಕು, 75 ವರ್ಷ ಆದ ನಂತರ ಯಾರು ರಾಜಕೀಯದಲ್ಲಿ ಇರೋ ಹಾಗಿಲ್ಲ. ಹಾಗನ್ಬಿಟ್ಟು ಯಡಿಯೂರಪ್ಪನವ್ರನ್ನ ಇದು ವಿಶ್ರಾಂತಿ ತಗೊಳ್ಳೋ ಹಾಗೆ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವ್ರಿಗೆ ಅನಿಸುತ್ತೆ. ಇದನ್ನು ನೀವು ಹೇಳ್ತಾ ಇದ್ದಿಲ್ಲ. ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ, ನಿಮ್ಮ ಕಾಂಗ್ರೆಸ್ ಭವಿಷ್ಯದ ಬಗ್ಗೆ ಹೇಳೋಕ್ಕಾಗ್ತಿಲ್ಲ.
ಏನೋ ದೊಡ್ಡದಾಗಿ ಭವಿಷ್ಯ ಹೇಳಿದೆ, ರಾಜಕೀಯ ಮಾಡಿದೆ ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿಯವರು ಈ ಅವಧಿ ಪೂರ್ತಿ ಮಾಡೋದಿಲ್ಲ, ಪೂರ್ಣ ಅವಧಿಗೆ ಪ್ರಧಾನಮಂತ್ರಿ ಆಗಿರೋದಿಲ್ಲ ಅಂತ ಹೇಳ್ತಿದ್ದಿಲ್ಲ. ಇದು ಕಿಡಿಗೇಡಿತನದ ರಾಜಕೀಯ ಅಲ್ಲದೆ ಮತ್ತಿನ್ನೇನು ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.